ನಮಸ್ಕಾರ ಸ್ನೇಹಿತರೆ, ನಾನು ಪ್ರೊಫೆಸರ್ BR ಅಣ್ಣಾಸಾಗರ್, ಸಹ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಸೇಡಂ. ಇಂದು ನಿಮಗಾಗಿ ನಾನು ಚರ್ಚಿಸಲು ನಿರ್ಧರಿಸಿಕೊಂಡಂಥ ವಿಷಯ ಬಂಡವಾಳ ಪೇಟೆ, ಕ್ಯಾಪಿಟಲ್ ಮಾರ್ಕೆಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಬಂಡವಾಳ ಪೇಟೆಯ ಕುರಿತು ನಾನು ಚರ್ಚಿಸಬೇಕಾದಂಥ ಅಂಶಗಳನ್ನು ಮೊದಲನೇ ಭಾಗದಲ್ಲಿ ಪೀಠಿಕೆ ರೂಪದಲ್ಲಿ, ನಂತರ ಅರ್ಥ, ಲಕ್ಷಣಗಳು, ಸಂಯೋಜನೆ, ಬಂಡವಾಳ ಪೇಟೆಯ ಕಾರ್ಯಗಳು ಹಾಗೂ ಭಾರತದ ಬಂಡವಾಳ ಪೇಟೆಯ ದೋಷಗಳನ್ನು ಕುರಿತು ನಾನು ಚರ್ಚಿಸಬೇಕೆಂದು ನಿರ್ಧರಿಸಿದ್ದೇನೆ. ವಿದ್ಯಾರ್ಥಿಗಳೇ, ಹಣಕಾಸಿನ ಪೇಟೆ, ಅದರಲ್ಲೂ ಮುಖ್ಯವಾಗಿ ಪೇಟೆ, ಮಾರುಕಟ್ಟೆ ಅಥವಾ ಮಾರ್ಕೆಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎನ್ ಎಕಾನಮಿ. ಒಂದು ಅರ್ಥವ್ಯವಸ್ಥೆ ಸುಸೂತ್ರವಾಗಿ ನಡೆಯಬೇಕು ಅಂತಂದರೆ ಮಾರುಕಟ್ಟೆ ಅತ್ಯಂತ ಅವಶ್ಯಕ. ಮಾರುಕಟ್ಟೆಯು ಮುಖ್ಯವಾಗಿ ಹಲವಾರು ವಿಷಯಗಳನ್ನು ಕುರಿತು, ಹಲವಾರು ಅಂಶಗಳನ್ನು ಕುರಿತು ವ್ಯವಹಾರ ಮಾಡ್ತದೆ. ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡಲಾಗ್ತದೆ. ಅದು ಸರಕು ಸೇವೆಗಳಾಗಿರ್ಬೋದು, ಉತ್ಪಾದನಾ ಘಟಕಗಳಾಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ಹಣಕ್ಕೆ ಸಂಬಂಧಿಸಿದಂಥ ಪರಿಕರಗಳು ಆಗಿರ್ಬೋದು, ಇವೆಲ್ಲವುಗಳಲ್ಲಿ, ಅಥವಾ ಈವನ್ ಬುಲಿಯನ್ ಆಗಿರ್ಬೋದು, ಅಮೌಲ್ಯಯುತವಾದಂಥ ಲೋಹಗಳು ಆಗಿರ್ಬೋದು, ಇವೆಲ್ಲವುಗಳನ್ನು ಪೇಟೆಯ ಮೂಲಕವೇ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಹಣಕಾಸಿನ ಪೇಟೆ ಇತರ ಪೇಟೆಗಳಿಗಿಂತ ಬಹುಮುಖ್ಯವಾದಂಥದ್ದು. ಇಲ್ಲಿ ಒಂದು ಆರ್ಥಿಕತೆಯ, ಹಣಕಾಸಿನ ಪೇಟೆ ಒಂದು ಆರ್ಥಿಕತೆಯ ಜೀವನಾಡಿ ಇದ್ದಂತೆ. ಅರ್ಥವ್ಯವಸ್ಥೆ ಸುಸೂತ್ರವಾಗಿ ನಡೆಯಬೇಕಾದರೆ ಹಣಕಾಸಿನ ಪೇಟೆ ಅತ್ಯಂತ ದಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಹಣಕಾಸಿನ ಪೇಟೆಯನ್ನು ಫೈನಾನ್ಷಿಯಲ್ ಮಾರ್ಕೆಟ್ has been classified normally into 3 categories. One is money market, another one is capital market, and another one is currency market. These 3 components become part of the financial market. ಹಣಕಾಸಿನ ಪೇಟೆಯ ಮುಖ್ಯ ಉಪ ಪೇಟೆಗಳಾಗಿ ಹಣದ ಪೇಟೆ, ಬಂಡವಾಳದ ಪೇಟೆ ಮತ್ತು ನಾಣ್ಯದ ಪೇಟೆ ಪ್ರಮುಖ ಆಗ್ತವೆ. ಹಣದ ಪೇಟೆ ಮತ್ತು ಬಂಡವಾಳ ಪೇಟೆ ಸರ್ಕಾರ, ಉದ್ಯಮಿಗಳು ಮತ್ತು ವ್ಯವಹಾರದಾರರಿಗೆ. ದಿ ಫಿನಾನ್ಷಿಯಲ್ ಮಾರ್ಕೆಟ್, ಪರ್ಟಿಕ್ಯುಲರ್ಲಿ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್, ಪ್ರೊವೈಡ್ ಫೈನಾನ್ಷಿಯಲ್ ಆರ್ ಫೈನಾನ್ಸ್, ಮನಿ ಆರ್ ಕ್ರೆಡಿಟ್ ಫೆಸಿಲಿಟೀಸ್ ಟು ದ ಗವರ್ನಮೆಂಟ್, ಇಂಡಸ್ಟ್ರೀಸ್ ಆ್ಯಂಡ್ ಬಿಸ್ನೆಸ್ ಹೌಸಸ್. ಮತ್ತು ನಾವು ಇಲ್ಲಿ ವಿವರವಾಗಿ ನೋಡಿದಾಗ ಹಣದ ಪೇಟೆಯಲ್ಲಿ ಅಲ್ಪಾವಧಿ ಸಾಲಗಳ ಕೊಡುಕೊಳ್ಳುವಿಕೆ ನಡೆಯುತ್ತದೆ. ಅಲ್ಪಾವಧಿ ವ್ಯವಹಾರಗಳನ್ನು ಹಣದ ಪೇಟೆಯಲ್ಲಿ ಮಾಡಲಾಗುತ್ತದೆ. ಆದರೆ ಬಂಡವಾಳದ ಪೇಟೆಯಲ್ಲಿ ದೀರ್ಘಾವಧಿ ಸಾಲಗಳ ಬೇಡಿಕೆ ಮತ್ತು ಪೂರೈಕೆ ವ್ಯವಹಾರ ನಡೆಯುತ್ತದೆ. ನಾರ್ಮಲಿ ಇನ್ ಕ್ಯಾಪಿಟಲ್ ಮಾರ್ಕೆಟ್, ಲಾಂಗ್ ಪೀರಿಯಡ್ transactions in the credit facilities or credit or loans or borrowing activities are carried on. ಅಂದರೆ ಸಮುದಾಯದ ಉಳಿತಾಯಗಳನ್ನು ಕೈಗಾರಿಕೆ, ವಾಣಿಜ್ಯೋದ್ಯಮ ಮತ್ತು ಸರ್ಕಾರಗಳಿಗೆ ದೀರ್ಘಾವಧಿ ಸಾಲ ನೀಡುವ ಪೇಟೆಯೇ ಬಂಡವಾಳ ಪೇಟೆ ಎನ್ನುತ್ತೇವೆ. ಸಾಮಾನ್ಯವಾಗಿ ಬಂಡವಾಳ ಪೇಟೆಯಲ್ಲಿ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಸಾಲಗಳಲ್ಲಿ ವ್ಯವಹಾರವನ್ನು ನಡೆಸಲಾಗುತ್ತದೆ. ಇಲ್ಲಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳ ಪೂರೈಕೆ ಮತ್ತು ಬೇಡಿಕೆ ವ್ಯವಹಾರ ನಡೆಯುತ್ತದೆ. ಸಾಮಾನ್ಯವಾಗಿ ಇಲ್ಲಿ ಬಂಡವಾಳ ಪೇಟೆಯಲ್ಲಿ ಷೇರುಗಳು, ಡಿಬೆಂಚರುಗಳು, ಬಾಂಡುಗಳು ಇತ್ಯಾದಿ ಹಣಕಾಸಿನ ಪರಿಕರಗಳಲ್ಲಿ ವ್ಯವಹಾರವನ್ನು ಮಾಡಲಾಗುತ್ತದೆ. ಇವುಗಳನ್ನು ಬಳಸಲಾಗುತ್ತದೆ. ಪ್ರಪಂಚದ ಷೇರು ಮಾರುಕಟ್ಟೆ ಅಥವಾ ಬಂಡವಾಳ ಪೇಟೆಯ ಉಗಮವನ್ನು ನಾವು ಪರಿಶೀಲನೆ ಮಾಡಿದಾಗ
ಇಟಲಿಯಲ್ಲಿ ಮೊಟ್ಟ ಮೊದಲು ಈ ಬಾಂಡುಗಳು ಬಿಡುಗಡೆ ಆಗಿರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಕ್ರಿಸ್ತಶಕ 1600ರಲ್ಲಿ ಡಚ್ಚರು ಪ್ರಪ್ರಥಮ ಬಾರಿಗೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಬಂಡವಾಳಪೇಟೆಯ ಆರಂಭ ಮಾಡಿದರು. ಇವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಷೇರುಗಳನ್ನು ಮೊಟ್ಟ ಮೊದಲು ಬಿಡುಗಡೆ ಮಾಡಿರುವುದನ್ನು ನಾವು ಕಾಣ್ತೀವಿ. ಬಂಡವಾಳಪೇಟೆಯನ್ನು ಮತ್ತೆ ಪುನಃ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರಾಥಮಿಕ ಪೇಟೆ ಮತ್ತು ಮಾಧ್ಯಮಿಕ ಪೇಟೆ. ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಬೀಯಿಂಗ್ ಕ್ಲಾಸಿಫೈಡ್ into two main categories: primary capital market and secondary capital market. In the primary capital market, ಪ್ರಾಥಮಿಕ ಬಂಡವಾಳಪೇಟೆಯಲ್ಲಿ ಹೊಸದಾಗಿ ಬಿಡುಗಡೆ ಮಾಡಿದ ಷೇರು, ಬಾಂಡುಗಳು, ಡಿಬೆಂಚರುಗಳಲ್ಲಿ ವ್ಯವಹಾರವನ್ನು ಮಾಡಲಾಗುತ್ತದೆ. ಹೊಸದಾಗಿ ಬಿಡುಗಡೆ ಮಾಡಿದಂಥ ಷೇರುಗಳನ್ನು, ಡಿಬೆಂಚರುಗಳನ್ನು, ಬಾಂಡುಗಳನ್ನು ಕೊಂಡುಕೊಳ್ಳುವುದು ಅಥವಾ ಮಾರಾಟ ಮಾಡುವುದು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಮಾಧ್ಯಮಿಕ ಬಂಡವಾಳಪೇಟೆಯಲ್ಲಿ ಈಗಾಗಲೇ ಜಾರಿಯಲ್ಲಿರುವ, ಈಗಾಗಲೇ ಬಿಡುಗಡೆ ಮಾಡಿದ ಹಣಕಾಸಿನ ಸಾಧನಗಳಲ್ಲಿ ವ್ಯವಹಾರವನ್ನು ಮಾಡಲಾಗುತ್ತದೆ, ವ್ಯವಹಾರವನ್ನು ನಡೆಸಲಾಗುತ್ತದೆ. ಇನ್ ದ ಪ್ರೈಮರಿ ಮಾರ್ಕೆಟ್, ನ್ಯೂ ಇಶ್ಯೂ ಆಫ್ ಮಾನಿಟರಿ instruments are being transacted, whereas in the secondary capital market already are old issues of bonds, shares and debentures are being transacted. Dealings in old financial instruments are being transacted in the secondary market. ಸಾಮಾನ್ಯವಾಗಿ ಬಾಂಡುಗಳನ್ನು ಸರ್ಕಾರಿ ಮತ್ತು ಅರೆಕ ಸರ್ಕಾರಿ ಪ್ರಾಧಿಕಾರಗಳು ಹೊರಡಿಸುತ್ತವೆ. ಉದ್ದಿಮೆದಾರರು ಮತ್ತು ವ್ಯಾಪಾರ ಮಳಿಗೆಗಳು, ಸಾಮಾನ್ಯವಾಗಿ ಖಾಸಗಿ ಉದ್ದಿಮೆದಾರರು ಮತ್ತು ವ್ಯಾಪಾರ ಮಳಿಗೆಗಳು ಷೇರುಗಳನ್ನು ಮತ್ತು ಬಾಂಡುಗಳನ್ನು ಬಿಡುಗಡೆ ಮಾಡುತ್ತವೆ. ಸಾಮಾನ್ಯವಾಗಿ ಈ ಷೇರು ಮತ್ತು ಡಿಬೆಂಚರ್ಗಳ ಮೂಲಕ, ಬಾಂಡುಗಳ ಮೂಲಕ ದೀರ್ಘಾವಧಿ ವ್ಯವಹಾರಗಳನ್ನು ನಡೆಸಲಾಗುತ್ತದೆ. ಬಂಡವಾಳಪೇಟೆಯ ಲಕ್ಷಣಗಳನ್ನು ಪರಿಶೀಲನೆ ಮಾಡೋದರ ಮೂಲಕ ನಾವು ಬಂಡವಾಳಪೇಟೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಬಂಡವಾಳಪೇಟೆಯ ಲಕ್ಷಣಗಳು ಈ ರೀತಿಯಾಗಿವೆ. ಮೊದಲನೇದು, ಬಂಡವಾಳಪೇಟೆಯಲ್ಲಿ 1 ವರ್ಷ ಮೇಲ್ಪಟ್ಟು ಇರುವಂಥ ಸಾಲಗಳ ವ್ಯವಹಾರ ಮಾಡಲಾಗುತ್ತದೆ. ಅದೇ ಎರಡನೇ ಲಕ್ಷಣ, ಬಂಡವಾಳಪೇಟೆಯಲ್ಲಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳಲ್ಲಿ ವ್ಯವಹಾರವನ್ನು ನಡೆಸಲಾಗುತ್ತದೆ. ಸಾಮಾನ್ಯವಾಗಿ ಬಂಡವಾಳಪೇಟೆಯಲ್ಲಿ ವಿವಿಧ ರೀತಿಯ ಹಣಕಾಸಿನ ಪರಿಕರಗಳನ್ನು ಬಳಸಲಾಗುತ್ತದೆ. ಮುಖ್ಯವಾಗಿ ಬಾಂಡುಗಳು, ಷೇರುಗಳು, ಡಿಬೆಂಚರುಗಳು, ವ್ಯಾಪಾರ ಬಿಲ್ಲುಗಳು, ಖಜಾನೆ ಬಿಲ್ಲುಗಳು ಇತ್ಯಾದಿ ಪರಿಕರಗಳನ್ನು ಸಹ ಇಲ್ಲಿ ಉಪಯೋಗಿಸಲಾಗುತ್ತದೆ. ಇವುಗಳಲ್ಲಿ ವ್ಯವಹಾರವನ್ನು ಮಾಡಲಾಗುತ್ತದೆ. 4ನೇ ಲಕ್ಷಣ, ಬಂಡವಾಳಪೇಟೆಯಲ್ಲಿ ಮುಖ್ಯವಾಗಿ ಸರ್ಕಾರ, ಉದ್ದಿಮೆಗಳು, ಕಾರ್ಪೊರೇಟ್ ಇಂಡಸ್ಟ್ರೀಸ್, ವ್ಯಾಪಾರ ಮಳಿಗೆಗಳು, ಬಿಸ್ನೆಸ್ ಹೌಸಸ್ ಆಲ್ಸೋ ಪಾರ್ಟಿಸಿಪೇಟ್. ಸರ್ಕಾರ 3 ಹಂತಗಳಲ್ಲಿರುವಂಥ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಹಂತದ ಸರ್ಕಾರಗಳಾಗಿರ್ಬೋದು. ಉದ್ದಿಮೆಗಳು ಮತ್ತು ವ್ಯಾಪಾರ ಮಳಿಗೆಗಳು ಬಂಡವಾಳಪೇಟೆಯಲ್ಲಿ ಪಾಲ್ಗೊಳ್ಳುತ್ತವೆ, ವ್ಯವಹಾರವನ್ನು ನಡೆಸುತ್ತವೆ. ಅದೇ ರೀತಿಯಾಗಿ ಬಂಡವಾಳಪೇಟೆಯಲ್ಲಿ ವಿವಿಧ ರೀತಿಯ ಹಣಕಾಸಿನ ಪರಿಕರಗಳಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ದಳ್ಳಾಳಿಗಳು ಮತ್ತು ಮಧ್ಯವರ್ತಿಗಳು ಇರುತ್ತಾರೆ. ಬ್ರೋಕರ್ಸ್ ಆ್ಯಂಡ್ ಇಂಟರ್ಮೀಡಿಯರೀಸ್ participate in the capital market and transact, carry on the capital market. ಅದೇ ರೀತಿ 6ನೇ ಲಕ್ಷಣ, ಬಂಡವಾಳಪೇಟೆಯಲ್ಲಿರುವಂಥ ಹೂಡಿಕೆದಾರರ ಹಿತವನ್ನು ಕಾಪಾಡುವುದಕ್ಕಾಗಿ, ಅವರ ಯಾವುದೇ ರೀತಿಯ ಮೋಸ ವಂಚನೆ ನಡೆಯದಂತೆ ನೋಡಿಕೊಳ್ಳುವುದಕ್ಕಾಗಿ ಸೆಬಿ, RBI ಮತ್ತು ಸರ್ಕಾರಿ ಇಲಾಖೆಗಳು ಕೆಲಸ ಮಾಡುತ್ತವೆ. ಭಾರತದಲ್ಲಿ ಸೆಬಿ ಮುಖ್ಯವಾಗಿ SEBI, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಉಳಿತಾಯದಾರರ ಹಿತವನ್ನು, ಹೂಡಿಕೆದಾರರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡುತ್ತದೆ. ಅದೇ ರೀತಿಯಾಗಿ ಬಂಡವಾಳಪೇಟೆಯಲ್ಲಿ ಭಾಗವಹಿಸುವಂಥ ಹೂಡಿಕೆದಾರರ ಮಧ್ಯವರ್ತಿಗಳ ಶ್ರೇಣಿಯನ್ನು ನೀಡುವಂಥ ಕೆಲಸ ಮಾಡಲಾಗುತ್ತದೆ. ಮುಖ್ಯವಾಗಿ
ನಮ್ಮಲ್ಲಿರುವಂಥ ಕ್ರೆಡಿಟ್ ರೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ರೀತಿಯಲ್ಲಿ ಹೇಳ್ತೀವಿ. ICRA ಇದೆ, ICRA, ICRA, ಇಂಡಿಯನ್ ಕ್ರೆಡಿಟ್ ರೇಟಿಂಗ್ ಇನ್ಸ್ಟಿಟ್ಯೂಟ್. ಇಂಥ ಉದ್ದರಿ ಶ್ರೇಣಿಯನ್ನು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಸಹ ಇಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ಲಕ್ಷಣಗಳನ್ನು ನಾವು ಬಂಡವಾಳಪೇಟೆಯಲ್ಲಿ ಪರಿಗಣಿಸುತ್ತೇವೆ. ಬಂಡವಾಳಪೇಟೆಯಲ್ಲಿ ಯಾವ್ಯಾವ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ ಎನ್ನುವುದನ್ನು ಪರಿಶೀಲನೆ ಮಾಡಿದಾಗ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್, ದ ಫಸ್ಟ್ ಒನ್ ಈಸ್ ಇಂಡಸ್ಟ್ರೀಸ್. ಕಾರ್ಪೊರೇಟ್ ಇಂಡಸ್ಟ್ರೀಸ್ actively participate in the capital market in order to carry on the capital transactions in the capital market. ಅದೇ ರೀತಿ ಎರಡನೇದ್ದು ವ್ಯವಹಾರ ಮಳಿಗೆಗಳು ಬಂಡವಾಳಪೇಟೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಮೂರನೇದು ಬ್ಯಾಂಕುಗಳು, ಅವು ವಾಣಿಜ್ಯ ಬ್ಯಾಂಕುಗಳು ಇರ್ಬೋದು, ಸರ್ಕಾರಿ ಬ್ಯಾಂಕುಗಳು ಇರ್ಬೋದು, ಖಾಸಗಿ ಬ್ಯಾಂಕುಗಳು ಇರ್ಬೋದು. ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಬಂಡವಾಳಪೇಟೆಯಲ್ಲಿ ಭಾಗವಹಿಸುತ್ತವೆ. ಉದ್ಯಮಿಗಳಿಗೆ ಬೇಕಾಗಿರುವಂಥ ಸಾಲ ಸವಲತ್ತುಗಳನ್ನು ಹಾಗೂ ವಿವಿಧ ರೀತಿಯ ಹಣಕಾಸಿನ ಪರಿಕರಗಳಲ್ಲಿ ವ್ಯವಹಾರ ಮಾಡುವಂಥ ಕೆಲಸ ಮಾಡುತ್ತವೆ. ಅದರ ಜೊತೆಗೆ ವಿಮಾ ಕಂಪನಿಗಳು, ಇನ್ಶೂರೆನ್ಸ್ ಕಂಪನೀಸ್ ಆಲ್ಸೋ ಟೇಕ್ ಪಾರ್ಟ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಅಪಾರ್ಟ್ ಫ್ರಮ್ ಇನ್ಶೂರೆನ್ಸ್ ಕಂಪನೀಸ್, ವಿಮಾ ಕಂಪನಿಗಳಲ್ಲದೆ ಭವಿಷ್ಯ ನಿಧಿಗಳು ಸಹ ಈ ಮಾರುಕಟ್ಟೆಯಲ್ಲಿ ಭಾಗವಹಿಸುತ್ತವೆ. ಅದೇ ರೀತಿಯಾಗಿ ಹೂಡಿಕೆ ಕಂಪನಿಗಳು, ಇನ್ವೆಸ್ಟ್ಮೆಂಟ್ ಕಂಪನೀಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಇವಲ್ಲದೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಸಹ ಬಂಡವಾಳಪೇಟೆಯಲ್ಲಿ ಭಾಗವಹಿಸುತ್ತಾರೆ. ವಿದೇಶಗಳಿಂದ ಅಥವಾ ವಿದೇಶಗಳ ವಿದೇಶಿ ಹೂಡಿಕೆದಾರರು ಬಂಡವಾಳಪೇಟೆಯಲ್ಲಿ ಭಾಗವಹಿಸುತ್ತಾರೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮುಖ್ಯ ಆಗ್ತಾರೆ. ಅದರ ಜೊತೆಗೆ 10ನೇದ್ದು ವೈಯಕ್ತಿಕ ಹೂಡಿಕೆದಾರರು, ಇಂಡಿವಿಜುವಲ್ ಇನ್ವೆಸ್ಟರ್ಸ್. ವೈಯಕ್ತಿಕವಾಗಿ ವ್ಯಕ್ತಿಗಳು ಹಣಕಾಸಿನ ಪರಿಕರಗಳಲ್ಲಿ ಹೂಡಿಕೆಯನ್ನು ಮಾಡುವ ಅವಕಾಶ ಇದೆ. ಅವರು ಮಧ್ಯವರ್ತಿಗಳ ಮೂಲಕ ಆಗಿರಬಹುದು ಅಥವಾ ಬ್ಯಾಂಕುಗಳ ಮೂಲಕ ಆಗಿರಬಹುದು ಹೂಡಿಕೆ ಕೈಗೊಳ್ಳಬಹುದು. ಅದೇ ರೀತಿಯಾಗಿ ಬಂಡವಾಳಪೇಟೆಯಲ್ಲಿರುವಂಥ ಇನ್ನೂ ಕೆಲವರು ಯಾರೆಂದರೆ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳು. ಇಂಟರ್ಮೀಡಿಯರೀಸ್ ಆ್ಯಂಡ್ ಬ್ರೋಕರ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಈ ರೀತಿ ಇವರೆಲ್ಲರೂ ಬಂಡವಾಳಪೇಟೆಯಲ್ಲಿ ಭಾಗವಹಿಸುತ್ತಾರೆ. ಬಂಡವಾಳಪೇಟೆ ಮುಖ್ಯವಾಗಿ ಯಾವ ಕೆಲಸಗಳನ್ನು ಮಾಡುತ್ತದೆ, ಯಾವ ಕಾರ್ಯಗಳನ್ನು ಅದು ನಿರ್ವಹಿಸುತ್ತದೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಮುಖ್ಯವಾಗಿ ಮೊದಲನೇ ಕಾರ್ಯ ಬಂಡವಾಳಪೇಟೆಯದ್ದು ಅಂತಂದರೆ ದೀರ್ಘಾವಧಿ ಹೂಡಿಕೆಗೆ ಬೇಕಾಗಿರುವಂಥ ಉಳಿತಾಯಗಳನ್ನು ಕ್ರೋಢೀಕರಿಸುವಂಥ ಕೆಲಸ ಬಂಡವಾಳಪೇಟೆ ಮಾಡುತ್ತದೆ. ಎರಡನೇದು ಬಂಡವಾಳವನ್ನು ಕ್ರೋಢೀಕರಿಸಿದ ಬಂಡವಾಳ ಸಮರ್ಥ ರೀತಿಯಲ್ಲಿ, ಉತ್ಪಾದಕ ರೀತಿಯಲ್ಲಿ ಬಳಕೆಯಾಗುವಂತೆ ನೋಡಿಕೊಳ್ಳುವಂಥ ಕೆಲಸ ಬಂಡವಾಳಪೇಟೆಯದ್ದು ಆಗಿದೆ. ಅದೇ ರೀತಿಯಾಗಿ ಮೂರನೇ ಅಂಶ, ವಿದೇಶಿ ಬಂಡವಾಳ ದೊರೆಯುವ ಹಾಗೆ ಬಂಡವಾಳಪೇಟೆಯು ಮಾಡುತ್ತದೆ. ವಿದೇಶಿ ಬಂಡವಾಳ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮುಖ್ಯವಾಗಿರುವಂಥದ್ದು ಎಂಬುದನ್ನು ನಾವು ಪರಿಗಣಿಸಬೇಕು. ಅದೇ ರೀತಿಯಾಗಿ ಬಂಡವಾಳಪೇಟೆ ದೀರ್ಘಾವಧಿ ನಿಧಿಗಳನ್ನು ಪೂರೈಕೆ ಮಾಡುವಂಥ ಕೆಲಸ ಮಾಡ್ತದೆ. ಕೈಗಾರಿಕೆಗಳಿಗೆ ಬೇಕಾಗಿರುವಂಥ ಹೊಸ ಅಥವಾ ವೆಂಚರ್ ಕ್ಯಾಪಿಟಲ್ ಅವುಗಳನ್ನು ಸಂಗ್ರಹಿಸುವುದಕ್ಕಾಗಿ ಬಂಡವಾಳಪೇಟೆ ಪ್ರಮುಖ ಪಾತ್ರ ವಹಿಸುತ್ತದೆ ದೀರ್ಘಾವಧಿ ನಿಧಿಗಳನ್ನು ಪೂರೈಸುವಲ್ಲಿ. ಅದೇ ರೀತಿಯಾಗಿ ಬಂಡವಾಳಪೇಟೆಯ ಇನ್ನೊಂದು ಕಾರ್ಯ ಅಂತಂದರೆ ಸಾಲವನ್ನು ಹಣಕ್ಕೆ ಪರಿವರ್ತನೆ ಮಾಡುತ್ತದೆ. ಇಟ್ ಕನ್ವರ್ಟ್ಸ್ ಕ್ರೆಡಿಟ್ ಇಂಟು ಮನಿ. ಬಂಡವಾಳಪೇಟೆಯಲ್ಲಿ ಸಾಲವು ಹಣಕ್ಕೆ ಪರಿವರ್ತನೆ ಆಗುತ್ತದೆ. ಈ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ದ್ರವ್ಯತೆ ಲಿಕ್ವಿಡಿಟಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಆಗುವಂತೆ ನೋಡಿಕೊಳ್ಳಲಾಗುತ್ತದೆ. ಈ ರೀತಿ ಬಂಡವಾಳಪೇಟೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯಗಳನ್ನು ಪೂರೈಸುವುದಕ್ಕೆ, ಆರ್ಥಿಕ ವೇಗವನ್ನು ಹೆಚ್ಚಿಸುವುದಕ್ಕೆ, ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡಿ ಅದು ಒಟ್ಟಾರೆ ಅರ್ಥವ್ಯವಸ್ಥೆ ಅಭಿವೃದ್ಧಿಗಾಗಿ ಸಹಾಯ ಮಾಡುತ್ತದೆ. ನಾವು ಕೆಲವು ಭಾರತದ ಬಂಡವಾಳಪೇಟೆಯ ದೋಷಗಳನ್ನು ನಾವು ಪರಿಶೀಲನೆ ಮಾಡೋಣ. ಬಂಡವಾಳಪೇಟೆ ಭಾರತದ್ದು ಮುಖ್ಯವಾಗಿ ಸೆಬಿ ಮೇಲ್ವಿಚಾರಣೆ ಮಾಡುವಂಥ, ನಿಗಾ ವಹಿಸುವಂಥ ಕೆಲಸ ಮಾಡ್ತದೆ. 1990ರ ನಂತರ 91ರ ಉದಾರೀಕರಣ ನೀತಿಯನ್ನು ಜಾರಿಗೆ ತಂದ ನಂತರ ದೇಶದಲ್ಲಿ ಬಂಡವಾಳಪೇಟೆ, ದೇಶದ ಹಣಕಾಸಿನ ಮಾರುಕಟ್ಟೆ
ಸಾಕಷ್ಟು ಪ್ರಮಾಣದಲ್ಲಿ ವಿಸ್ತೃತ ಆಗಿರುವುದು ಕಂಡುಬರುತ್ತದೆ. ಆದರೆ ನಮ್ಮಲ್ಲಿ ಹಲವು ದೋಷಗಳು, ನಮ್ಮ ಹಣದ ಬಂಡವಾಳ ಪೇಟೆಯಲ್ಲಿ ಹಲವಾರು ದೋಷಗಳನ್ನು ನಾವು ಇತಿಮಿತಿಗಳನ್ನು ಕಾಣುತ್ತೇವೆ. ಅವುಗಳಲ್ಲಿ ಮೊದಲನೇದು, ನಮ್ಮ ದೇಶದಲ್ಲಿರುವಂಥ ಬಂಡವಾಳ ಪೇಟೆಯಲ್ಲಿ ವೈವಿಧ್ಯಮಯವಾಗಿರುವಂಥ ಹಣದ ಸಾಧನಗಳ ಅಭಾವವನ್ನು ನಾವು ಕಾಣ್ತೀವಿ. ಲ್ಯಾಕ್ಸಿಟಿ ಅಥವಾ ಲ್ಯಾಕ್ ಆಫ್ ವೆರೈಟಿ ಆಫ್ ಆರ್ ಡೈವರ್ಸಿಫೈಡ್ ಮಾನಿಟರಿ ಇನ್ಸ್ಟ್ರೂಮೆಂಟ್ಸ್ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ ಬೇರೆ ದೇಶಗಳಿಗೆ ಹೋಲಿಸಿದಾಗ. ಮುಖ್ಯವಾಗಿ ನ್ಯೂಯಾರ್ಕ್ ಪೇಟೆಯನ್ನು, ಹಾಂಗ್ಕಾಂಗ್ ಪೇಟೆಯನ್ನು ಮತ್ತು ಲಂಡನ್ ಪೇಟೆಯನ್ನು ನಾವು ಹೋಲಿಸಿದಾಗ ನಮ್ಮ ದೇಶದ ಬಂಡವಾಳ ಪೇಟೆ ವೈವಿಧ್ಯಮಯವಾದಂಥ ಹಣದ ಸಾಧನಗಳನ್ನು ಪಡೆದಿಲ್ಲ. ಅದೇ ರೀತಿ ಎರಡನೇದು ದ್ರವ್ಯತ್ವದ ಕೊರತೆ, ಕ್ರಂಚ್ ಆಫ್ ಲಿಕ್ವಿಡಿಟಿ ಕ್ರಂಚ್ ಈಸ್ ದ ಅನದರ್ ಇಂಪಾರ್ಟೆಂಟ್ ಡೆಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಮೂರನೇದು ಒಳ ವ್ಯವಹಾರಗಳ ಆವಳಿ, ಇನ್ಸೈಡರ್ ಟ್ರೇಡಿಂಗ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲ್ಯಾಕುನೆ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ಇಂಡಿಯಾ. ನಾಲ್ಕನೇದು ಮಾಧ್ಯಮಿಕ ಪೇಟೆ ನಿರೀಕ್ಷಿತ ಬೆಳವಣಿಗೆಯನ್ನು ಸಾಧಿಸಿಲ್ಲ. ದ ಸೆಕೆಂಡರಿ ಮಾರ್ಕೆಟ್ ಈಸ್ ನಾಟ್ ಡೆವಲಪ್ಡ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆ ಆಗಬೇಕಾಗಿತ್ತು, ಅದು ಆಗಿರದೇ ಇರುವುದನ್ನು ನಾವು ಕಾಣುತ್ತೇವೆ. ಅದೇ ರೀತಿ ಐದನೇ ದೋಷ, ಹಣಕಾಸಿನ ಮಾಹಿತಿಯ ಹೊರಹಾಕುವಲ್ಲಿ ಅಸಮರ್ಪಕ. ದೇರ್ ಆರ್ ಡೆಫಿಷಿಯನ್ಸೀಸ್ ವೆನ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ಬೀಯಿಂಗ್ ಸ್ಪ್ರೆಡ್ ಆರ್ ಬೀಯಿಂಗ್ ಡಿಸೆಮಿನೇಟೆಡ್. ಅದು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅದೇ ರೀತಿ ವಿನಿಯೋಜಕಗಳ ಬೆಲೆಗಳಲ್ಲಿ ಹೇರಾಪೇರಿ. ದೇರ್ ಇಸ್ ಲಾಟ್ ಆಫ್ ಡೆಫಿಷಿಯನ್ಸೀಸ್, ಲ್ಯಾಕುನೇಸ್ ವೇರ್ it leads to various security prices are being manipulated, as we have seen in case of Harshit Mehta case and other incidents in our country. Apart from that, ಮತ್ತೊಂದು ದೋಷ ಅಂತ ದಲ್ಲಾಳಿಗಳ ಮೇಲೆ ನಿಯಂತ್ರಣ ಕೊರತೆ. ದೇರ್ ಇಸ್ ಲ್ಯಾಕ್ ಆಫ್ ಕಂಟ್ರೋಲ್ ಆನ್ ದ ಬ್ರೋಕರ್ಸ್. This is leading to deficiency in capital market. ಅದೇ ರೀತಿಯಾಗಿ ಮತ್ತೊಂದು ಸಮಸ್ಯೆ ಅಂತಂದರೆ, ಭಾರತದ ಬಂಡವಾಳ ಪೇಟೆಯಲ್ಲಿ ಹೊಸ ವಿನಿಯೋಜಕಗಳು ಬಿಡುಗಡೆ ಆಗುವುದಕ್ಕಿಂತ ಮುನ್ನವೇ ಪ್ರಾಥಮಿಕ ಪೇಟೆಯಲ್ಲಿ ವ್ಯವಹಾರವನ್ನು ನಡೆಸಲಾಗುತ್ತದೆ. ಇದು ಒಂದು ದೊಡ್ಡ ಸಮಸ್ಯೆ. ಅದೇ ರೀತಿಯಾಗಿ ಮತ್ತೊಂದು ಸಮಸ್ಯೆ, ತೊಂದರೆ ಅಥವಾ ದೋಷ ಅಂತಂದರೆ ದುರ್ವರ್ತನೆ, ಹತೋಟಿಗೆ ನಿರ್ಲಿಪ್ತ ಧೋರಣೆ. ಸಾಮಾನ್ಯವಾಗಿ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಬ್ಯಾಂಕ್ಗಳು ಮಾಲ್ ಪ್ರಾಕ್ಟೀಸಸ್ಸನ್ನು ಹೊರಹಾಕುವಲ್ಲಿ ದೇ ಆರ್ ನಾಟ್ ಬೋಲ್ಡ್ ಇನಫ್ ಇನ್ ಕಂಟ್ರೋಲಿಂಗ್ ಮಾಲ್ ಪ್ರಾಕ್ಟೀಸಸ್. ಸರ್ಕಾರಿ ಹಣಕಾಸಿನ ಸಂಸ್ಥೆಗಳು ಸಾಕಷ್ಟು ಮಾಲ್ ಪ್ರಾಕ್ಟೀಸಸ್ಸನ್ನು, ದುರ್ವರ್ತನೆಗಳನ್ನು ಹತೋಟಿಗೆ ತರುವಲ್ಲಿ ನಿರ್ಲಿಪ್ತ ಧೋರಣೆಯನ್ನು ತೋರಿಸುತ್ತವೆ. ಆನಂತರ 10ನೇ ಅಂಶ ಅಂತಂದರೆ ಸಾಂಸ್ಥಿಕ ಹೂಡಿಕೆ ನಿಯಮಾವಳಿ ಕೊರತೆಯಿಂದ ವ್ಯವಹಾರ ಮತ್ತು ಮಧ್ಯಸ್ಥಿಕೆ ವೆಚ್ಚದಲ್ಲಿ ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ದೇರ್ ಈಸ್ ಲಾಟ್ ಆಫ್ ಇನ್ಕ್ರೀಸ್ ಇನ್ ದ ಕಾಸ್ಟ್, ಮೀಡಿಯೇಟರ್ ಕಾಸ್ಟ್ ಆ್ಯಂಡ್ ಟ್ರೇಡಿಂಗ್ ಕಾಸ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ business ethics, and there are no standard measures to control the institutional commission, the trading commission and the mediator commission. ಈ ರೀತಿ ಭಾರತದ ಬಂಡವಾಳ ಪೇಟೆ ಹಲವಾರು ದೋಷಗಳಿಂದ ಕೂಡಿರುವುದನ್ನು ಕಾಣ್ತೀವಿ. ಇಷ್ಟೆಲ್ಲ ದೋಷಗಳಿದ್ದರೂ ಸಹ ಭಾರತದ ಬಂಡವಾಳ ಪೇಟೆ ಇವತ್ತು ಬಹಳ ಸಮರ್ಪಕವಾಗಿ ದೇಶದ ಅರ್ಥವ್ಯವಸ್ಥೆಗೆ ಬೇಕಾಗಿರುವಂಥ, ಉದ್ಯಮಿಗಳಿಗೆ ಬೇಕಾಗಿರುವಂಥ, ವ್ಯವಹಾರಕ್ಕೆ ಅವಶ್ಯಕವಿರುವಂಥ ಹಣಕಾಸನ್ನು, ಬಂಡವಾಳವನ್ನು ಒದಗಿಸುವಲ್ಲಿ, ವಿದೇಶಿ ಬಂಡವಾಳ ಮತ್ತು ದೇಶೀಯ ಬಂಡವಾಳವನ್ನು ಸಂಗ್ರಹಿಸುವಲ್ಲಿ, ಕ್ರೋಢೀಕರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ಎನ್ನುವುದನ್ನು ನಾವು ಹೇಳಬಹುದು. ಧನ್ಯವಾದಗಳು. ನಮಸ್ತೆ.